ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶೋಧ ಯೂಟ್ಯೂಬ್ ಚಾನಲ್. ಹುಟ್ಟೋದೆ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ. ಸೊ ಇವತ್ತು ಏನಂತ ಅಂದರೆ ಬ್ಲಾಗು ಮದರ್ಸ್ ಡೇಗೆ ನಾನು ನಮ್ಮ ಅಮ್ಮಗೆ ಗಿಫ್ಟ್ ತರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಏನು ಗಿಫ್ಟು ಅಂತೆಲ್ಲ ಅಲ್ಲೇ ಹೋಗಿ ತೋರಿಸ್ತೀನಿ. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಬನ್ನಿ ಗೈಸ್. ನಾನು ಒಬ್ಬಳೇ ಹೋಗ್ತಾ ಇರೋದು. ಸೊ ನನಗೆ ಸಪೋರ್ಟಿಂಗ್ ಸಿಸ್ಟಮಾಗಿ ಯಾವಾಗಲೂ ನಮ್ಮ ಅಕ್ಕ, ದೊಡ್ಡಮ್ಮ, ನಮ್ಮ ಅಕ್ಕಂದಿರು, ನಮ್ಮ ದೊಡ್ಡಮ್ಮ ಎಲ್ಲ ಇರ್ತಿತ್ತು. ಬಟ್ ಈ ಸಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಅದಕ್ಕೆ ವಿಡಿಯೋ ಕಾಲ್ ಮಾಡೋಕ್ಕೆ ಅಂದರೆ ನನ್ನ ಫೋನ್ ತೊಗೊಂಡು ಹೋಗ್ತಾ ಇದ್ದೀನಿ ಅವರಿಗೆ, ಅವ್ರ ಹತ್ರ ಸೆಲೆಕ್ಷನ್ ಮಾಡೋಣ ಅಂತ. ಸೊ ನಾನು ಹೋಗ್ತಾ ಇದ್ದು ಟ್ರೆಂಡ್ಸ್ಗೆ ಬಟ್ಟೆ ತರಕ್ಕೆ. ಬನ್ನಿ ಗೈಸ್, ಹೋಗೋಣ. ಏನು ಅಂತ ನೋಡೋಣ ಅಷ್ಟೇ. ಇವಾಗ ಹೊರಡ್ಬೇಕು ನಾನು. ಗೈಸ್, ಈಗ ಮುಗಿಸ್ಕೊಂಡು ಬಂದೆ. ನಾನು ಹೋಗಿದ್ದು ಟ್ರೆಂಡ್ಸ್ಗೆ. ಒಬ್ಬಳೇ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ. ನನಗೆ ಒಂಥರ ಖುಷಿ ಫೀಲ್ ಆಗ್ತದೆ ನಾನು ಒಬ್ಬಳೇ ಹೋಗಿ. ಅಂದರೆ ನಾನು ಹೋಗೋದೇ ಇಲ್ಲ, ಆಚೆನೇ ಹೋಗಲ್ಲ. ಹೋದ್ರೂ ನಂಗೆ ಅಕ್ಕ ಜೊತೆಲಿ ಇರಬೇಕು, ಇಲ್ಲ ಮಮ್ಮಿ ಯಾರಾದ್ರೂ ಜೊತೆಲಿ ಇರಬೇಕು. ಸೊ ಫಸ್ಟ್ ಟೈಮ್ ಹೋಗಿ ನಾನೇ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಮ್ಮಮ್ಮಗೆ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇವತ್ತು ಡೇಟ್ ಬಂದು 8th ಫ್ರೈಡೇ. ನಾನು ಮದರ್ಸ್ ಡೇ ದಿವಸ ಸಂಡೇ ಸಿಗ್ತೀನಿ ನಿಮಗೆ. ಸೊ ಅಷ್ಟೇ ಗೈಸ್, ಸಂಡೇ ನನಗೆ ತೋರಿಸ್ತೀನಿ. ಮತ್ತೆ ನಾನು ಇದನ್ನು ಬ್ಲಾಗ್ನ ಕಂಟಿನ್ಯೂ ಮಾಡೋದು ಸಂಡೇ. ಸೊ ಬಟ್ಟೆನೂ ಅವತ್ತು ತೋರಿಸ್ತೀನಿ. ಹಂಗೆ ಇರಬೇಕು, ಕಣ್ಬಿಡ್ಬಾರ್ದು. ಹಂಗೆ ರೀ, ಕಣ್ಬಿಡಬೇಡಿ. ನನ್ನ ಮೇಲೆ ಹೋಗೋವರೆಗೂ ಕಣ್ಬಿಡಬೇಡಿ. ಈಗ ಬಿಡಿ. ಈಗ ಬಂದೆ ಗೈಸ್. ನೋಡಿದ್ರಲ್ಲ ಏನು ತಂದೆ ಮೇಲೆ ಅಂತ. ಮತ್ತು ನಾನು ಕೇಕು ಆರ್ಡರ್ ಕೊಟ್ಟಿದ್ದೀವಿ. ಎಣ್ಣೆ ಕಸ್ಟಮೈಸ್ಡ್ ಕೇಕ್ ಮಾಡಿಸ್ತಾ ಇದ್ದೀವಿ. ಸೊ ಆರ್ಡರ್ ಎಲ್ಲ ಕೊಟ್ಟಿದೆ. ಸುಸ್ತಾಯ್ತು ಗೈಸ್. ಅಷ್ಟೇ. ಈಗ ಇದನ್ನು ಎಲ್ಲಾದ್ರೂ ಎತ್ತಿಡೋಣ ಬನ್ನಿ. ಅಷ್ಟೇ ಗೈಸ್, ಬಾಯ್. ಏನು ತಗೊಂಡಿರ್ಬೋದು ಅಂತ ಅನಿಸುತ್ತೆ. ನಾನು ಎಲ್ಲೋ ಹೋಗಿದ್ದೆ, ಅದು ನಿಮಗೆ ಗೊತ್ತು. ನಾನು ಎಲ್ಲಿಗೆ ಹೋಗಿದ್ದೆ ಅಲ್ಲ, ನಿಮ್ಗೆ ಗೆಸ್ ಏನಾದರೂ ಒಂದು ಸ್ವಲ್ಪ ಗೆಸ್ ಮಾಡೋದಾದರೆ ಏನು ಗೆಸ್ ಮಾಡ್ತೀರಾ? ಏನು ತಗೊಂಡಿರ್ಬಹುದು? ಬೇಗ ಹೇಳ್ರಿ ಇಲ್ಲಿ ವಿಡಿಯೋ. ಅಂದರೆ ನಾನು ಇಲ್ಲೇ ಸರೌಂಡಿಂಗಲ್ಲೆಲ್ಲ ಹೋಗಿದ್ದು. ಸರೌಂಡಿಂಗ್ ಅಷ್ಟೆಲ್ಲ ಓವರ್ ಬಜೆಟ್ ನನ್ನ ಹತ್ರ ಇಲ್ಲ ಮಮ್ಮಿ. ಯೂನಿಲೆಟಲ್ಲಿ ನಾನು ಅಲ್ಲ, ಟ್ರೆಂಡ್ಸಲ್ಲೇ ನನಗೆ ಬಜೆಟ್ ಇಲ್ಲ. ಇನ್ನು ಯೂನಿಲೆಟ್ಗೆ ಹೋಗಿ ನಾನು ಟಿವಿ, ಸ್ಪೀಕರ್, ವಾಷಿಂಗ್ ಮಿಷಿನ್, ಫೋನು ಏನು ನನಗೆ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಗೈಸ್. ನಮ್ಮಮ್ಮ ಇದಕ್ಕೆ ಒಂದು ನಿಮಿಷ ಕೊಡಿ. ನಮ್ಮಮ್ಮ ಇನ್ನು ನೆನ್ನೆನೇ ಹಾಕೊಟ್ಟಿರೋದು ಇದಕ್ಕೆ ಗೈಸ್. ಈ ಫೋನ್ಗೆ ಕ್ಯಾಂಡಿ ಕ್ರಶ್ ಹಾಕೊಟ್ಟಿದ್ದೀವಿ ಆಯಿತಾ. ನಮ್ಮಮ್ಮ ಏನಾದರೂ ಇಷ್ಟು ವರ್ಷದಿಂದ 4-5-6 ವರ್ಷದಿಂದ ಆಡೇ ಇರಲಿಲ್ಲ ನಮ್ಮಮ್ಮ. ಅವಾಗ ಫುಲ್ ಅಡಿಟ್ ಆಗ್ಬಿಟ್ಟಿದ್ರಂತೆ. ಫುಲ್ ತಲೆನೋವು ಬಂದ್ಬಿಡ್ತಿತ್ತು. ಏನಾಗಿರ್ಲಿಲ್ಲ, ಅದೇ ಜಾಸ್ತಿ ಆಡೋರಂತೆ ತಲೆನೋವು ಬಂದ್ಬಿಡ್ತಿತ್ತಂತೆ. ನಾನು ಅದಕ್ಕೆ ನಮ್ಮಮ್ಮಗೆ ನೆನ್ನೆ ಹೇಳಿದೆ, ಮಮ್ಮಿ ಜಾಸ್ತಿ ಆಡಬೇಡ್ರಿ, ಮತ್ತು ಡೈಲಿ ಲಿಮಿಟ್ ಅಂತ ಇಟ್ಕೊಂಡು 4 ಮಾತ್ರ ಆಡಿ ಅಂತ ಹೇಳಿದೆ. ನಮ್ಮಮ್ಮ ಇದೇನೋ ಬರ್ತಾ ಇಲ್ಲ ನೋಡು ಅಂತ ಕೊಡ್ತವ್ರು ನನಗೆ. ನಾನು ನೋಡಿದ್ರೆ ಡೈಲಿ ಲಿಮಿಟ್ ಅಂದರೆ ಅವರೇ ಬೇಡ ಸಾಕು ಅಂತ ಹೇಳ್ತವ್ರೆ. 1 ದಿವಸಕ್ಕೆ 70 ಗೇಮ್ ಆಡೋರೆ ಗೈಸ್. 1 ದಿವಸಕ್ಕೆ ಅಂತಂದರೆ ಮಧ್ಯಾಹ್ನದಿಂದ 2 ಗಂಟೆಯಿಂದ 5 ಗಂಟೆ ಅಷ್ಟರಲ್ಲಿ 70 ಗೇಮ್ಸ್ ಆಡೋರು ಕೂತ್ಕೊಂಡು. ಅಷ್ಟು ಇಂಟ್ರೆಸ್ಟ್ ನಮ್ಮಮ್ಮಂಗೆ. ಇಂಟ್ರೆಸ್ಟ್ ಅಂದರೆ ಅಷ್ಟು ಇಷ್ಟ ಕ್ಯಾಂಡಿ ಕ್ರಶ್ ಅಂದರೆ ನಮ್ಮಮ್ಮಂಗೆ. ಅಷ್ಟೇ ಗೈಸ್, ನಮ್ಮಮ್ಮ ಗೆಸ್ ಮಾಡಿಲ್ಲ. ನೆಕ್ಸ್ಟ್ ನಿಮಗೆ ಸಂಡೇ ಸಿಗ್ತೀನಿ. ಏನು ಗಿಫ್ಟ್ ತಂದಿದ್ದೀನಿ ಅಂತ ನಿಮ್ಗೆ ನೋಡಿದ್ದೀರಾ, ಅದು ನಮ್ಮಮ್ಮಂಗೆ ಸಂಡೇ ಗೊತ್ತಾಗುತ್ತೆ. ಬಾಯ್ ಹೇಳ್ಬಿಡಿ. ಸಿ ಯು ಆನ್ ಸಂಡೇ. ಗೈಸ್, ನಮ್ಮ ಕಾನೋಪ್ರಭು ಅವ್ರು ಓಪನಿಂಗ್ ಮಾಡ್ತಿದ್ದಾರೆ. ಪೇಪರ್ ತೋರಿಸು. ಚೆನ್ನಾಯ್ತಲ್ಲ ನೋಡಿ ಗೈಸ್. ಇದ್ರ ಮೇಲೆ ಕ್ಲೀನಾಗಿ ಡೀಟೇಲಿಂಗ್ ಆಗಿ ತೋರಿಸ್ತೀನಿ ನೀವು. You say that maybe you'll be thinking of me, and
try to love me, pretty little baby. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಸೊ ಗೈಸ್ ಈಗ ನಾನು ಕೇಕ್ನ ಮೇಲೆ ಮಮ್ಮಿ ಹತ್ರ ತೊಗೊಂಡು ಹೋಗ್ತೀನಿ. ಸೊ ರಿಯಾಕ್ಷನ್ ನೋಡೋಣ, ಬನ್ನಿ ಗೈಸ್ ಹೋಗೋಣ. ಸೊ ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಅವ್ರ ಪೇಜ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೂ ಈ ಥರ ಕೇಕ್ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹ್ಯಾಪಿ ಮದರ್ಸ್ ಡೇ. Smile. Happy Mother's Day to you. Happy Mother's Day to you. Happy Mother's Day. ನಾ ಕಡೆ ಹೋಗು. ಇನ್ನ ಈ ಕಡೆ ಬಾ. ಸ್ಮೈಲ್.